ಹಾಯ್, ಈಗ ಕೆಲವೊಬ್ಬರು ಹೊಸದಾಗಿ ಬ್ಲೌಸ್ ಹೊಲಿತಿರ್ತೀರ, ಅವರಿಗೆ ಹೇಗೆ ಫೋಲ್ಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಇದು ಬಂದುಬಿಟ್ಟು ಬ್ಲೌಸ್ ಪೀಸ್, ಇದು ಬಂದುಬಿಟ್ಟು ಲೆಂತ್ ಆಗುತ್ತೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಅಗಲ ಆಗುತ್ತೆ, ವಿಡ್ತ್ ಆಗುತ್ತೆ. ಯಾವಾಗಲೂ ನಾವು ವಿಡ್ತಲ್ಲೇ ಫೋಲ್ಡ್ ಮಾಡಬೇಕಾಗುತ್ತೆ ಬಟ್ಟೆನ. ವಿಡ್ತ್ ಅಂದರೆ ಅಗಲದಲ್ಲೇ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ ಈಗ ತೋರಿಸ್ತಾ ಇದ್ದೀನಿ, ಇದು ಬಂದುಬಿಟ್ಟು ಅಗಲ ಆಗುತ್ತೆ. ಈಗ ಫೋಲ್ಡ್ ಮಾಡ್ತಾ ಇದ್ದೀನಿ ವಿಡ್ತಲ್ಲಿ. ಈ ಥರ ವಿಡ್ತಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ವಿಡ್ತಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನೀವು ಪೇಪರ್ ಕಟ್ಟಿಂಗ್ ಅಥವಾ ಲೈನಿಂಗ್ ಕಟ್ ಮಾಡಿಕೊಂಡು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮಾಡ್ಕೊಂಬಿಟ್ರೆ ನಿಮಗೆ ಯಾವ ಥರ ವಿಡ್ತ್ ಯಾವುದು ಲೆಂತ್ ಯಾವುದು ಆರಾಮ್ ಗೊತ್ತಾಗುತ್ತೆ. ಫೋಲ್ಡ್ ಮಾಡಿ ಆದಮೇಲೆ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು, ನಾನು ಲೈನಿಂಗ್ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಫೋಲ್ಡ್ ಮಾಡಿದ್ದಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಫೋಲ್ಡೆಡ್ ಸೈಡ ನಾವು ಮಾರ್ಕ್ ಮಾಡ್ತಿರ್ತೀವಲ್ಲ, ನಮ್ಮ ಸೈಡ್ ಇಟ್ಕೋಬೇಕಾಗುತ್ತೆ. ಓಪನ್ ಸೈಡ್ ನಮ್ಮ ಆಪೋಸಿಟ್ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು, ನಾನೀಗ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅರೇಂಜ್ಮೆಂಟ್ ಮಾಡಿದ್ದೀನಿ. ಎಲ್ಲದಕ್ಕೂ ಅದರದ್ದೇ ಆದ ಬಟ್ಟೆ ಸಿಗ್ತಾ ಇದೆ ಫ್ರೆಂಡ್ಸ್ ನಮಗೀಗ. ನೋಡ್ತಾ ಇರ್ಬೋದು, ಸ್ಲೀವ್ಸ್ ಇನ್ನು ಎಕ್ಸ್ಟ್ರಾ ಎಲ್ಲ ಕಡೆನೂ ಗ್ಯಾಪ್ ಉಳಿದಿದೆ. ಇದರಲ್ಲಿ ಉಕ್ಕು ಪಟ್ಟಿ, ಕ್ರಾಸ್ ಪಟ್ಟಿ, ಆಮೇಲೆ ಪೈಪಿಂಗಿಗೆ ಎಲ್ಲದಕ್ಕೂ ಬಟ್ಟೆ ಮಿಕ್ಕಿ ಇನ್ನೂ ಉಳಿಯುತ್ತೆ ಫ್ರೆಂಡ್ಸ್. ಈಗ ನಾನು ತೋರಿಸ್ಕೊಡ್ತೀನಿ ನಿಮಗೆ ಉದಾಹರಣೆಗೆ ಎಕ್ಸಾಂಪಲ್. ಈಗ ಒಂದು ವೇಳೆ ಲೆಂತಲ್ಲಿ ನಾವು ಮಡಿಸಿ ತೋರಿಸಿದರೆ ಈ ಥರ ಲೆಂತಲ್ಲಿ ಉಳಿಯೋದೇ ಇಲ್ಲ ಫ್ರೆಂಡ್ಸ್ ನಮಗೆ ಬಟ್ಟೆ. ಈಗ ನೋಡ್ತಿರ್ಬೋದು, ಸ್ಲೀವ್ಸಿಗೆ ಎಷ್ಟು ಕಡಿಮೆ ಬರ್ತಾ ಇದೆ ನಮಗೆ, ಮತ್ತೆ ಅದನ್ನು ಜಾಯಿಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಗ ಗೊತ್ತಾಗಲ್ಲ. ಈ ಥರ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ನೀವು ಬಟ್ಟೆನ ಹೊಲ್ಕೊಂಡ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.